ನೋಡಿ, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ಯಾರು ಅನ್ಕೊಂಡಿದ್ದೀರೋ ಅದು ನಾನಲ್ಲ. ರಾಂಗ್ ನಂಬರ್ ಇದು, ಕಟ್ ಮಾಡಿ. ಸರ್ ಸುಮ್ನಿರಿ ಸರ್. ನಾನು ಒಂದ್ಸರಿ ಒಬ್ರು ವಾಯ್ಸ್ ಕೇಳಿದ್ರೆ ಅವರನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಅವತ್ತು ನೀವೇ ಗಾಬರಿಯಿಂದ ಔಷಧವಾಗಿ ಬಂದು ಪ್ಯಾಡ್ ಕೊಡಿ, ಹೊಟ್ಟೆ ನೋವು ಕಡಿಮೆ ಆಗೋಕೆ ಮೆಡಿಸಿನ್ನು ಮಾತ್ರೆ ಏನಾದ್ರೂ ಇದ್ರೆ ಕೊಡಿ ಅಂತ ಕೇಳಿದ್ರಲ್ವಾ? ಆ ಟೈಮಲ್ಲಿ ಹುಡುಗಿರು ಸ್ವಲ್ಪ ರಾಂಗ್ ಆಗಿ ಆಡ್ತಾರೆ, ಸುಮ್ನೆ ಕೂಗಾಡ್ತಾರೆ. ನಿಮ್ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡೋ ಬಾಯ್ ಫ್ರೆಂಡ್ ಇದ್ರೆ ಅವ್ರಿಗೆ ಯಾವ ಸಮಸ್ಯೆನೂ ಇರೋಲ್ಲ. ಬಂಗಾರ ಸರ್, ನೀವು ಬಂಗಾರ. ನಿಮ್ಮ ಗರ್ಲ್ ಫ್ರೆಂಡ್ ನ ಕೇಳ್ದೆ ಅಂತ ಹೇಳಿ ಸರ್. ಅದೇ ನಿಮ್ಮ 30 ರೂಪಾಯಿ ಚಿಲ್ಡ್ರೆನ ಯಾವಾಗ ಕಲೆಕ್ಟ್ ಮಾಡ್ತೀರಾ? ಈ ಡಬ್ಬ ನನ್ನ ಮಗ 30 ರೂಪಾಯಿಗೆ ನನ್ನ ಮರ್ಯಾದೆನ 3 ಕಾಸಿನ ತರ ಹರಾಜಾಗ್ತಾ ಇದ್ದಾನೆ. ಏಯ್, ಯಾಕೆ ಯಾವಾಗ್ಲೇ ಕಾಲ್ ಕಟ್ ಮಾಡಕ್ ಬಿಡ್ಲಿಲ್ಲ? ಯಾಕೆ ರಾಜ, ಸಿಗಾಕೊಂಡೆ ಅಂತ ಭಯನಾ? ಯಾರೋ ಹೇಳ್ತಿದ್ರಪ್ಪ, ಕೇರಿಲ್ಲ ಕನ್ಸಲ್ಲಿಲ್ಲ ಅಂತ. ದೇವ್ರು ಎಲ್ಲಾನು ನೋಡ್ತಿರ್ತಾನೆ. ಕಳ್ರು ತಾಹವಾಗೆ ಸಿಗಾಕೊಳ್ತಾರೆ. ಅಲ್ಲೇಡ್ರ ಅಲ್ಲೇ ಬಹುಮಾನ ಅಲ್ವಾ ಸರ್? ಹಲೋ, ಅದು ಏನೋ ಆ ಟೈಮಲ್ಲಿ ಕನ್ಸನಿಂದ ತಂದ್ಕೊಟ್ಟೆ ಅಷ್ಟೇ. ಸುಮ್ನೆ ಅದನ್ನೇ ಇಟ್ಕೊಂಡು ಏನೇನೋ ತಪ್ಪು ತಿಳ್ಕೊಳ್ಳೋದು, ಕನ್ಸ್ ಕಾಣೋದು ಇವೆಲ್ಲ ಮಾಡ್ಬೇಡ. ನೀನ್ ಬಾರಿ ದೊಡ್ಡ ಸುರಸುಂದ್ರ. ನಿನ್ ಚಾಕ್ಲೇಟ್ಗೆ, ನಿನ್ ಐಸ್ ಕ್ರೀಮ್ಗೆ ನಾನು ಬಿದ್ದೋಗಿ ನಿನ್ ಮೇಲೆ ಕನ್ಸ್ ಬೇರೆ ಕಾಣ್ತೀನಿ. ಅವನು ನಿನ್ನ ಬಂಗಾರ ಅಂದ ಅಲ್ವಾ? ಅಲ್ಲ ಅಲ್ಲ, ನೀನು ಬಂಗಾರ ಅಲ್ಲ, ಕಾಗೆ ಬಂಗಾರ. ನಿನ್ಗೆ ಒಂದ್ ಹುಡುಗಿ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಅಂತದ್ರಲ್ಲಿ ಅವನು ನನ್ನ ನಿನ್ ಗರ್ಲ್ ಫ್ರೆಂಡ್ ಅಂತಾನೆ. ನನ್ಗೆ ಒಳ್ಳೆ ಟೇಸ್ಟ್ ಇದೆಯಮ್ಮ. ಹಲೋ, ಇವನ್ ಐ ಹ್ಯಾವ್ ಬೆಸ್ಟ್ ಟೇಸ್ಟ್ ದ್ಯಾನ್ ಯು. ಏನೋ ಹೋಗ್ಲಿ ಪಾಪ, ಹುಷಾರಿಲ್ಲ ಅಂತ ಡ್ರಾಪ್ ಮಾಡೋಣ ಅಂತ ಬಂದ್ರೆ ನನ್ನ ತಾನೇ ಗಂಚಲಿ ತೋರಿಸ್ತಾ ಇದೆಯಾ? ಮಾಡ್ತೀನಿ ತಡಿ ನಿನಗೆ. ಐ ಇಳಿ ಕೆಳಗಡೆ, ಗೆಟ್ ಡೌನ್. ಇಲ್ಲಿ ಗೌರ್ಮೆಂಟ್ ಫ್ರೀ ಬಸ್ ಬರುತ್ತೆ, ಹತ್ಕೊಂಡು ಮನೆಗೆ ಹೋಗು. ಇವನಿಗಂತೂ ಬುದ್ಧಿನೇ ಇಲ್ಲ. ಈ ಹುಡುಗರೆಲ್ಲ ಬೇಸಿಕಲಿ ಹೀಗೇನೆ. ನೀವಾದ್ರೂ ನನ್ನ ಹತ್ರ ಒಂದ್ ಮಾತು ಹೇಳಿದ್ರೆ ನಾನೇ ಅಮ್ಮನ ಹತ್ರ ಮಾತಾಡಿ ಒಪ್ಪಿಸ್ತಿದ್ನ. ಎಲ್ಲದಕ್ಕೂ ಅವಸರ ಇವನ್ಗೆ. ಹೂ ಕಣಮ್ಮ, ನೀನು ನಿಮ್ಮ ಅಮ್ಮ ಇಬ್ರು ಸ್ಪೆಷಲ್ ಕ್ರಿಯೇಟ್ ಮಾಡಿದಾನೆ ದೇವ್ರು. ಒಂದ್ ಎಕ್ಸ್ಟ್ರಾ ಬ್ರೈನ್ ಕೊಟ್ಟಿದ್ದಾನೆ. ಅವತ್ ಮಾತಾಡಕ್ ಬಿಟ್ರ ನನ್ನ ಪೆಟ್ರೋಲ್ ಕ್ಯಾನ್ ಹಿಡ್ಕೊಂಡು ನಿಂತ್ಕೊಂಡಿದ್ರಿ. ಅವ್ನ್ ಮಾತು ಬಿಡಿ ಅತ್ಗೆ. ಆಕ್ಚುಲಿ ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ. ನಮ್ಮ ಅಣ್ಣಂಗೆ ಯಾವ ಥರ ಹುಡುಗಿ ಬೇಕು ಅಂತ ನಾನು ಅನ್ಕೊಂಡಿದ್ದೆ, ನಮ್ಮ ಅಣ್ಣಂಗೆ ಯಾವ ಥರ ಹೆಂಡತಿ ಬೇಕು ಅಂತ ಅನ್ಕೊಂಡಿದ್ನು. ನೀವು ಎಕ್ಸಾಕ್ಟ್ಲಿ ಹಾಗೆ ಇದ್ದೀರಾ. ನನಗಂತೂ ಮನೇಲಿ ಒಬ್ಬಳೇ ಇದ್ದು ಬೋರ್ ಆಗ್ತಿತ್ತು. ಮೂವಿ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಪಾರ್ಲರ್ ಹೋಗಬೇಕು ಅಂದರೆ ಒಬ್ಬರು ಪಾರ್ಟ್ನರ್ ಇರ್ತಿರ್ಲಿಲ್ಲ. ಈಗ ನೀವು ಬಂದಿದ್ದೀರಲ್ವಾ, ಮೂವಿ ಶಾಪಿಂಗ್ ಅಂತ ಸಖತ್ತಾಗಿ ಎಂಜಾಯ್ ಮಾಡೋಣ. ಥ್ಯಾಂಕ್ಸ್. ನನಗೆ ಭಯ ಆಗೋಗಿತ್ತು ನಿಮ್ಮ ಮನೆಯವ್ರಿಗೆ ನಾನು ಇಷ್ಟ ಆಗ್ತೀನ ಇಲ್ವಾ ಅಂತ. ಲೆಫ್ಟ್ ಔಟ್ ಫೀಲ್ ಆಗ್ತಿತ್ತು. ಥ್ಯಾಂಕ್ ಗಾಡ್ ನೀವು ಇಷ್ಟು ಕ್ಲೋಸ್ ಆಗಿರ್ತೀರ ಅಂತ ಗೊತ್ತೇ ಇರಲಿಲ್ಲ. ನಂಗೆ ಈಗ ಧೈರ್ಯ ಬಂತು. ಅಯ್ಯೋ ಅದಕ್ಕೆ ಲವ್ ಮ್ಯಾರೇಜಸ್ ಅಂದರೆ ನನಗೆ ಇಷ್ಟನೇ. ಇನ್ಫ್ಯಾಕ್ಟ್ ನಾನು ಸಪೋರ್ಟ್ ಮಾಡೋದು ಲವ್ ಮ್ಯಾರೇಜಸ್ಸೇ. ಆ್ಯಕ್ಚುಲಿ ಸ್ಪೀಕಿಂಗ್, ಅಮ್ಮನ ಹತ್ರ ಮಾತಾಡಿದ್ದು ನಾನೇ. ಅಣ್ಣ ಅದಕ್ಕೆ ಪಾಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅದಕ್ಕೇನು ನಮ್ಮ ಮನೆ ಮಗಳ ಥರಾನೇ. ಆದಷ್ಟು ಬೇಗ ಅವ್ರನ್ನ ಮನೆ ತುಂಬಿಸ್ಕೊಳ್ಳೋಣ ಅಂತ. ಇದನ್ನೆಲ್ಲ ಕೇಳಿದ ಮೇಲೇ ಅಮ್ಮ ಇದಕ್ಕೆ ಹೂ ಅಂದಿತ್ತು. ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಮಗೋಸ್ಕರ ತುಂಬ ಹೆಲ್ಪ್ ಮಾಡ್ತಿದ್ದೀರಾ. ಅಯ್ಯೋ ಇಷ್ಟೇ ಏನು, ನೀವು ಚೆನ್ನಾಗಿರ್ಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ. ತುಂಬ ಒಳ್ಳೆ ಮನಸ್ಸು ನಿಮ್ಮದು. ಇಲ್ಲಿ ನಾನು ನಿನ್ನನ್ನು ಬುಟ್ಟಿಗೆ ಹಾಕೊಂಡ್ರೆ ತಾನೇ ಅಲ್ಲಿ ನಿಮ್ಮಣ್ಣ ನನ್ನ ಬುಟ್ಟಿಗೆ ಬೀಳೋದು. ಇಲ್ಲಿ ನೀನು ಚೆನ್ನಾಗಿದ್ರೆ ನಿಮ್ಮಣ್ಣ ನನ್ನ ಜೊತೆ ಚೆನ್ನಾಗಿರ್ತ. ಮನಸ್ಸು ಇಲ್ಲ, ಮಣ್ಣು ಇಲ್ಲ, ಪಕ್ಕಾ ಪ್ಲಾನ್. ನೀವೇನಕ್ಕೆ ನೀವು ತಾವು ಅನ್ಕೊಂಡು ನನ್ನನ್ನು ಹೋಗು ಬಾ ಅಂತಾನೆ ಕರೀರಿ. ನೋ ಪ್ರಾಬ್ಲಮ್ ಅಟ್ ಆಲ್. ಇನ್ಫ್ಯಾಕ್ಟ್ ನೀವು ನಮ್ಮ ಮನೆಗೆ ಬರಲಿ ಅಂತ ನಾನು ಎವ್ರಿ ಡೇ ದೇವ್ರ ಹತ್ರ ಪ್ರೇ ಮಾಡ್ತಿದ್ದೆ ಗೊತ್ತಾ. ನಮ್ಮ ಮನೆಗೆ ಎಂಥ ಒಳ್ಳೆ ಸೊಸೆ ಸಿಕ್ಕಿದಾಳೆ. ಐ ಆಮ್ ಸೋ ಹ್ಯಾಪಿ ನಾವು. ನೀವು ಚೆನ್ನಾಗಿರ್ಬೇಕು. ನಿಮ್ಮನೆ ಬೇರೆನಾ, ನಮ್ಮನೆ ಬೇರೆನಾ?
ನೀವ್ ಯಾವ್ದಕ್ಕೂ ಯೋಚನೆ ಮಾಡಬೇಡಿ. ಅಂದ್ಹಾಗೆ ಇನ್ಮೇಲೆ ನೀವು ನಮ್ಮನೆ ಸೊಸೆ, ನಾನು ನಿಮ್ಮನೆ ಸೊಸೆ. ನೀವಿಬ್ರು ಚೆನ್ನಾಗಿರ್ಬೇಕು ಅಂತಾನೆ ನಾನೀ ಮದ್ವೆಗೆ ಒಪ್ಕೊಂಡಿದ್ದು. ಸಾರಿ, ನನ್ನಿಂದ ನಿಮಗೆ ತೊಂದರೆ ಆಯಿತು. ನೀವು ಲವ್ ಮ್ಯಾರೇಜ್ ಇಷ್ಟ ಅಂತಿದ್ರಿ, ಮನೆಯವ್ರಿಗೋಸ್ಕರ ನಿಮ್ಮ ಮದುವೆ ಒಪ್ಕೊಂಡ್ರಾ? ಹಾಗೇನಾದ್ರೂ ಇದ್ರೆ ಹೇಳಿ, ನಿಮ್ಮ ಮನ್ಸಲ್ಲಿ ಯಾರಾದ್ರೂ ಇದ್ದಾರಾ? ನಾನು ಅಣ್ಣನ ಹತ್ರ ಮಾತಾಡಿ ನಿಮ್ಮ ಮದುವೆ ನಿಲ್ಲಿಸ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ನಿನ್ನ ಮದ್ವೆ ಚಾಪ್ಟರ್ನ ನಾನೇ ಕ್ಲೋಸ್ ಮಾಡ್ತೀನಿ. ಇಷ್ಟಪಟ್ಟಿದ್ದಕ್ಕೇನೆ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮಣ್ಣನ ಮದ್ವೆಗೆ ಒಪ್ಸಿರೋದು. ತುಂಬಾ ಇಮೋಷನಲ್ ಆಗ್ಬೇಡ. ಇದು ನೀವ್ ಅನ್ಕೊಂಡಂಗೆ ಆಗ್ತಿಲ್ಲ, ನಾನ್ ಅನ್ಕೊಳ್ತಿರೋದಕ್ಕೆ ಆಗ್ತಿರೋದು. ಅಯ್ಯೋ ಹಾಗೇನಿಲ್ಲ ಅದ್ಗೆ, ನೀವು ಚೆನ್ನಾಗಿರ್ಬೇಕು, ನಮ್ಮ ಅಣ್ಣನು ಖುಷಿಯಾಗಿರ್ಬೇಕು. ನಿಮ್ಮಿಬ್ರು ಸಂತೋಷನ ನಾನ್ ನೋಡ್ಬೇಕು ಅಷ್ಟೇ. ಯಪ್ಪ, ಇಷ್ಟೆಲ್ಲ ಒಳ್ಳೊಳಾಗ್ಬಿಡ್ವೆ ಈಶಾನಿ. ನೀನು ನಮ್ಗೋಸ್ಕರ ಅಂತ ಇರೋದು ನೋಡಿದ್ರೆ ಹಾವು ನಾನು ಕಚ್ಚಲ್ಲ ಬಾ ಕಿಸ್ ಮಾಡ್ತೀನಿ ಅನ್ನೋ ತರ ಇದೆ. ಏ ಹೋಗೋ, ತಂಗಿ ಅನ್ನೋ ಪ್ರೀತಿ ನಿನಗಂತೂ ಇಲ್ಲ, ಆದ್ರೆ ಅಣ್ಣ ಅನ್ನೋ ಲವ್ ನನಗೆ ಖಂಡಿತ ಇದೆ. ನೀನು ನಿನ್ ಮದ್ವೆ ವಿಚಾರನ ನನ್ನಿಂದ ಮುಚ್ಚಿಟ್ಟಿರ್ಬೋದು, ಆದ್ರೆ ನಾನು ನಿನ್ ಲವ್ ಸಕ್ಸಸ್ ಆಗ್ಲಿ ಅಂತ ನನ್ನ ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ ಈ ಮದ್ವೆ ಆಗ್ತಿದ್ದೀನಿ. ನಿನಗೇನ್ ಗೊತ್ತಾ ಪ್ರೀತಿ ಬೆಲೆ ಅಲ್ವಾ ಅದ್ಗೆ? ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆಕ್ಚುಲಿ ಇವತ್ತು ವೆಡ್ಡಿಂಗ್ ಇನ್ವಿಟೇಷನ್ನ ಫೈನಲ್ ಮಾಡಬೇಕು. ಸ್ಯಾಂಪಲ್ಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಗ್ರ್ಯಾಂಡ್ ಅಂಡ್ ಎಕ್ಸ್ಪೆನ್ಸಿವ್ ಕಾರ್ಡ್ನ ಫೈನಲ್ ಮಾಡ್ತೀನಿ. ಆ ಫೋಟೋಸ್ನ ನಿಮಗೂ ಶೇರ್ ಮಾಡ್ತೀನಿ. ಆದಷ್ಟು ಬೇಗ ನೀವು ನಮ್ಮ ಮನೆಗೆ ಬನ್ನಿ ಆಯ್ತಾ? ಅಣ್ಣ ಅದಕ್ಕೆ ಜೊತೆ ಬಾ.